ನಾವು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಥಲಸೇಮಿಯಾ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಕೂಡ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅಂದರೆ ಬರುವ ದಿನಾಂಕ ರವಿವಾರ 8 ಜೂನ್ 2025ರಂದು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 4ರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಆ ಸಭೆಯನ್ನು ಉದ್ದೇಶಿಸಿ ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ. ಇಲ್ಲಿ ನಮಗೆ ಇನ್ನೊಂದು ತಮಗೆಲ್ಲರಿಗೂ ಗೊತ್ತಿದೆ, ಥಲಸೆಮಿಯಾ ಏನಂದರೆ ಈ ಮಕ್ಕಳಿಗಾಗಿ ಅವರ ರಕ್ತದಲ್ಲಿ ಕೊರತೆ ಇರೋದ್ರಿಂದ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಒಂದು 25 ಮಕ್ಕಳಿನಲ್ಲಿ ಈ ರಕ್ತದಾನಗಳ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ 21 ದಿವಸಕ್ಕೊಮ್ಮೆ. ಅದರಲ್ಲಿ 4 ಮಕ್ಕಳಿಗೆ ನಾವು ಅಸ್ಥಿ ಮಜ್ಜೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡಿದ್ವಿ ಆಲ್ರೆಡಿ. ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ 5th ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ, ಆಯುಷಿ ಗೋಟೂರ್ ಅಂತಿದೆ. ಸೊ ನೆಕ್ಸ್ಟ್ 2 ಮಂತ್ಸ್ನಲ್ಲಿ ಆಕಿಂದು ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ. ಎರಡನೇದು ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದರೆ, ನಾವು ಇದನ್ನು ಮಾಡೋಕ್ಕತ್ತು 2015ರಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 2025 ಅಂದರೆ 10 ವರ್ಷ ಆಯಿತು. ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ನಾರಾಯಣ ಫೌಂಡೇಶನ್ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ನಮ್ಮ ಫೌಂಡೇಶನ್ ಮೆಂಬರ್ಸ್ನ ಅಲ್ಲಿ ಕರೆದಿದ್ರು. ಸೊ ಅಲ್ಲಿ ಭಾರತ ದೇಶದಲ್ಲಿ ಈ ಥಲಸೆಮಿಯಾ ಮಕ್ಕಳು, ಸಿಕಲ್ ಸೆಲ್ ಮಕ್ಕಳು, ಹಿಮೋಫಿಲಿಯಾ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ NGOs ಫೌಂಡೇಶನ್ ಅದಾವು ಅವ್ರನ್ನೆಲ್ಲರೂ ಬಂದಿದ್ರಲ್ಲ ನಾರಾಯಣ ಹೆಲ್ತ್ ಸಿಟಿನಲ್ಲಿ. ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡಿ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ಥಲಸೆಮಿಯಾ ಮತ್ತು ಸಿಕಲ್ ಸೆಲ್ ಎನಿಮಿಯಾ ಮಕ್ಕಳಿಗಾಗಿ ಏನು ಅವ್ರು NGO ಮಾಡ್ತಾ ಇದ್ದಾರೆ, ಕಾಶ್ ಫೌಂಡೇಶನ್ ಅಂತೇಳಿ, ಕಾಜಲ್ ಸಚ್ದೇವ್ ಅಂತೇಳಿ, ಅವ್ರು ನಮ್ಮ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ರಾಯ್ಪುರ್ಲಿಂದ ಅವ್ರು ಬರ್ತಾ ಇದ್ದಾರೆ ಇಲ್ಲಿ. ಅಂದರೆ ಥಲಸೆಮಿಯಾ ಮಕ್ಕಳಿಗೆ ನಾವು ಏನು ಮಾಡಾಕತ್ತೀವಿ ಮತ್ತೇನು ಮಾಡ್ಬೋದು ಅದನ್ನು ಉದ್ದೇಶಿ ಅವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ. ಆಮೇಲೆ ಈ ಸಮಾರಂಭಕ್ಕೆ ನಾವು ಮೇನ್ ದಿವ್ಯ ಸಾನ್ನಿಧ್ಯ ಏನಂದ್ರೆ ಪೂಜ್ಯ ಶ್ರೀ ಮಾನಿಪ್ರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನು ಮಾಡ್ತಾ ಇದ್ದೀವಿ. ಅಜ್ಜವರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಟೈಮ್ ಸೆಕೆಂಡ್ ತಾವು ಬರ್ತಾರೆ ಅಂತ ಹೇಳಿ. ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಕ್ ಹಾಗೂ ನಿತಿನ್ ಜಿ ರುನ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚ್ದೇವ್ ಅವರು ಬರ್ತಾ ಇದ್ದಾರೆ. ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ ಜಿ ರುನ್ವಾಲ್ ಅವರು ಬಿಜಾಪುರ್ಲಿಂದ ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ KM ಸಿದ್ಧಲಿಂಗ ಮೂರ್ತಿ ಸರ್, ನಮ್ಮ ಈ RPK ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದರೆ, ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ. ಕೆಲವೊಬ್ಬರು ಫ್ರೂಟ್ ಸ್ಪಾನ್ಸರ್ಸ್ ಆಗಿರ್ಬೋದು, ಕೆಲವೊಬ್ರದ್ದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು, ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಆಗಿರ್ಬೋದು. ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನು ಶಿಬಿರ ಮಾಡ್ತಾ ಇದ್ವಲ್ಲ ಅದ್ರ ಪೂರ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪದ್ರಾಜ್ ಬರೋರು ನಾವು ಮಾಡ್ತೀವಿ ಅಂತ ಹೇಳಿ ನಮಗೆ ಲಾಸ್ಟ್ ಟೈಮ್ ಹೇಳಿದರು. ಸೊ ಅವರು ಈ ವರ್ಷ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಮಾಡ್ಕೊಳ್ತಾ ಇದ್ವಿ. ರಕ್ತದಾನ ಶಿಬಿರನ್ನ ನಾವು ಬೆಳಗ್ಗೆ ದಿನಾಂಕ 8/6/2025 ರವಿವಾರದಂದು ಬೆಳಗ್ಗೆ 8ರಿಂದ 4ರವರೆಗೆ ಮಾಡ್ತಾ ಇದ್ವಿ. ಸ್ಥಳ ಮಹೇಶ್ವರಿ ಆಸ್ಪತ್ರೆ ಬೇಸ್ಮೆಂಟ್ ಫ್ಲೋರ್ ನಲ್ಲಿ. ಸೊ ಆಲ್ರೆಡಿ ಸರ್ ಹೇಳಿದ್ರು ಥಲಸೆಮಿಯಾ ಅಂತಂದ್ರೆ ಏನು ಅಂತ ಹೇಳಿ. ಸೊ ಈ ಮಕ್ಕಳಲ್ಲಿ ಥಲಸೆಮಿಯಾ ಅನ್ನೋದು ಒಂದು ಆನುವಂಶಿಕ ರಕ್ತಹೀನತೆ ಕಾಯಿಲೆ. ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಂದ್ರೆ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ. ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವೆ. ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತೆ. ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ 21 ದಿವಸಕ್ಕೆ ಯೂಶ್ವಲಿ ನಾವು ಕೆಂಪು ರಕ್ತ ಕಣಗಳನ್ನು ಹಾಕಬೇಕಾಗತ್ತೆ. ಸೊ ಒಂದೊಂದು ಸತ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದರೆ ಸೊ ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಸತ ಹಾಕಬೇಕಾಗತ್ತೆ. ಸೊ ನಾವು ಅದರ ಸಲುವಾಗಿನೇ ಥಲಸೆಮಿಯಾ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತದಾನ ಶಿಬಿರವನ್ನು ಹಾಕ್ಕೊಳ್ತೀವಿ. ಸೊ ನಾವು ಕೊಡುವಂಥ ರಕ್ತದಿಂದಲೇ ಅಂಥ ಮಕ್ಕಳು ಉಸಿರಾಡ್ತಾ ಇದ್ದಾವೆ. ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ. ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ. ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾನು ಎಲ್ಲರಲ್ಲೇ ಕೇಳ್ಕೊತೀವಿ. ಧನ್ಯವಾದ. ಥಲಸೆಮಿಯಾ ಮಕ್ಕಳಿಗಾಗಿ ಈ ರಕ್ತದಾನ ಶಿಬಿರವನ್ನು ನಾವು ಬೆಂಬಲಿಸುತ್ತೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.